ನಾರಾಯಣ ಆಸ್ಪತ್ರೆಯು ಮತ್ತೊಂದು ವಿಶೇಷ ಶಸ್ತ್ರಚಿಕಿತ್ಸೆ ಮಾಡುವ ಮೂಲಕ ಗರ್ಭಿಣಿಯ ಜೀವ ಉಳಿಸಿದೆ. ಸುಮಾರು 37 ವರ್ಷದ ಗರ್ಭಿಣಿಗೆ 7 ತಿಂಗಳ ಗರ್ಭಾವಸ್ಥೆ ಇರುವಾಗ ಹೊಟ್ಟೆಯಲ್ಲಿ ಪ್ಲಸೆಂಟಾ ಗರ್ಭಕೋಶ ಛೇದಿಸಿಕೊಂಡಿತ್ತು. ಈ ಶಸ್ತ್ರಚಿಕಿತ್ಸೆ ಅಮೆರಿಕದಲ್ಲೂ ಕಡಿಮೆ ಪ್ರಮಾಣದಲ್ಲಿ ಯಶಸ್ವಿಯಾಗುತ್ತದೆ. ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆಯ ವೈದ್ಯ ರಾಘವೇಂದ್ರ ಭಟ್ ಅವರು ಮಾಹಿತಿ ನೀಡಿದರು. ಕೇಸ್ಗಳಲ್ಲಿ ಒಂದು ಪ್ಲಾಸೆಂಟಾ ಎಕ್ರೀಟಾ ಅನ್ನೋದು ಒಂದು ಕಂಡೀಷನ್ ಇದರ ಸಾಧಾರಣವಾಗಿ ಗರ್ಭಕೋಶದ ಒಳಗೆ ಕಸ ಕಚ್ಕೊಂಡಿರುತ್ತೆ. ಮಗು ಡೆಲಿವರಿ ಆಗ್ತಿದ್ದ ಹಾಗೆ ಆ ಕಸ ತನ್ನಷ್ಟಕ್ಕೆ ಬೇರ್ಪಟ್ಟು ಹೊರಗೆ ಬರುತ್ತೆ. ಇದು ಡಾಕ್ಟರ್ ಕೈಲಲ್ಲ, ಇದು ಪ್ರಕೃತಿ ನಿಯಮ, ದೈವದತ್ತವಾಗಿ ಬರುವಂಥದ್ದು ನಾರ್ಮಲ್ ಡೆಲಿವರಿಯ ಪ್ರಕ್ರಿಯೆ. ಕೆಲವು ಸಂದರ್ಭಗಳಲ್ಲಿ ಆ ಕಸ ಆ ಗರ್ಭಕೋಶಕ್ಕೆ ಎಷ್ಟು ಪ್ರಮಾಣದಲ್ಲಿ ಅಂಟುಕೊಳ್ಳುತ್ತೆ ಅಂದರೆ ಮಗು ಹೊರಗೆ ಬಂದ ನಂತರ ಅದು ಹೊರಗೆ ಬರೋದಿಲ್ಲ, ಅದು ವಿಪರೀತ ಒಂದು ಕೆಟ್ಟ ಬೇರ್ ಥರ ಅಂಟುಕೊಂಡು ಬಿಡುತ್ತೆ. ಅಂಥ ಸಂದರ್ಭದಲ್ಲಿ ನಾವು ತಾಯಿ ಜೀವ ಉಳಿಸ್ಲಿಕ್ಕೋಸ್ಕರ ಇಡೀ ಗರ್ಭಕೋಶನೇ ತೆಗಿತೀವಿ. ಆಗ ಬರೀ ಗರ್ಭಕೋಶ ತೆಗೆಯೋದಲ್ಲ, ಆವಾಗ ತುಂಬ ಬ್ಲೀಡಿಂಗ್ ಆಗ್ತಾ ಇರುತ್ತೆ, ರಕ್ತಸ್ರಾವ ತುಂಬ ಆಗತ್ತೆ. ಆವಾಗ ನಾವು ಅದಕ್ಕೆ ತುಂಬ ರಕ್ತ ಕೊಡಬೇಕಾಗತ್ತೆ. ಬ್ಲಡ್ ಆ್ಯಂಡ್ ಬ್ಲಡ್ ಪ್ರಾಡಕ್ಟ್ಸ್ ಅಂತ ಕೊಡ್ತೀವಿ. ಇವಾಗ ನಾವು ಮಾಡಿರೋ ಕೇಸಲ್ಲಿ ಟೋಟಲ್ ಓವರ್ ಎ ಪೀರಿಯಡ್ ಆಫ್ 3 days ಬ್ಲಡ್, FFP, ಪ್ಲೇಟ್ಲೆಟ್ಸ್, ಕ್ರಯೋಪ್ರಿಸಿಪಿಟೇಟ್ಸ್ ಎಲ್ಲ ಸೇರಿ 80 ಬಾಟ್ಲು ಕೊಟ್ಟಿದ್ದೀವಿ. ಅಷ್ಟು ಬಾಟ್ಲು ಕೊಟ್ಟು ನಾವು ಆ ಪೇಷಂಟ್ನ ಉಳಿಸ್ಕೊಳ್ಳುವಂಥ ಸಂದರ್ಭ. ಇವಾಗ ನಾವು ಏನು ಮಾಡ್ತೀವಿ ಇಂಥ ಕೇಸ್ಗಳಲ್ಲಿ ಅಂದರೆ, ಫಸ್ಟು ಆ ಪೇಷಂಟನ್ನು ಕಾರ್ಡಿಯಾಕ್ ಲ್ಯಾಬಲ್ಲಿ ತೊಗೊಂಡು ಹೋಗಿ ಅಲ್ಲಿ ಒಬ್ಬರು ಇಂಟರ್ವೆನ್ಷನಲ್ ರೇಡಿಯಾಲಜಿಸ್ಟ್ ಅಂತ ಇರ್ತಾರೆ. 2 ಗರ್ಭಕೋಶಕ್ಕೆ ಸಪ್ಲೈ ಮಾಡುವ 2 ದೊಡ್ಡ ಧಮನಿಗಳಲ್ಲಿ ಬಲ್ಬ್ಸ್ ಇಡ್ತೇವೆ, ಇಂಟರ್ನಲ್ ಬಲ್ಬ್ಸ್ ಅಂತ ಇಡ್ತೇವೆ, ಬಲೂನ್ಸ್ ಇಡ್ತೇವಲ್ಲಿ. ಆ ಬಲೂನ್ಸ್ ಇಟ್ಟು ಅದನ್ನು ಕೂಡಲೇ ಅಲ್ಲೇ ಬ್ಲಾಕ್ ಮಾಡಿಬಿಟ್ರೆ ಮಗು ತೀರ್ಕೊಳ್ಳುತ್ತೆ. ಯಾಕಂದರೆ ಗರ್ಭಕೋಶಕ್ಕೆ ರಕ್ತ ಕಟ್ ಮಾಡಿಬಿಟ್ರೆ ಮಗು ಬದುಕೋದಿಲ್ಲ. ನಾವೇನು ಮಾಡ್ತೇವೆ ಅಂದರೆ, ಇಟ್ಕೊಂಡು ರೆಡಿ ಮಾಡಿ ಆಪ್ರೇಷನಿಗೆ ಕರ್ಕೊಂಡು ಬಂದು ಅನಸ್ತೇಷ ಕೊಟ್ಟು ಹೊಟ್ಟೆ ಓಪನ್ ಮಾಡಿ ಇನ್ನೇನು ನನ್ನ ಮಗುನ ತೆಗಿಬೇಕು ಅನ್ನೋ ಸಂದರ್ಭದಲ್ಲಿ ಆಗ ಆ 2 ಬಲೂನ್ಸನ್ನು ಓಪನ್ ಮಾಡಿ ಆ ರಕ್ತಧಮನಿನ ಬ್ಲಾಕ್ ಮಾಡಿಬಿಡ್ತೇವೆ. ಅಲ್ಲಿ ತನಕ ಬರೀ ಆ ಜಾಗದಲ್ಲಿ 2 ಜಾಗದಲ್ಲಿ ತೊಗೊಂಡೋಗಿ ಇಟ್ಕೊಳ್ಳೋದಷ್ಟೇ. ಅಲ್ಲಿ ತನಕ ನಾವು ಅದನ್ನು ಮತ್ತೇನು ಮಾಡೋದಿಲ್ಲ. ಅದು ಓಪನ್ ಆದ್ಕೂಳೆ, ಬಲೂನ್ ಓಪನ್ ಆದ್ಕೂಳೆ ಅಲ್ಲಿಗೆ ಗರ್ಭಕೋಶಕ್ಕೆ ಸಪ್ಲೈ ಮಾಡುವಂಥ 2 ರಕ್ತನಾಳನ್ನು ಬ್ಲಾಕ್ ಮಾಡೋದಾಗಿ, ಫುಲ್ಲಿ ರೋಡ್ ಬ್ಲಾಕ್ ಮಾಡೋದಾಗಿ ಬ್ಲಾಕ್ ಮಾಡಿ ಕೂಡಲೇ ನಾವು ಗರ್ಭಕೋಶನ ಓಪನ್ ಮಾಡಿ ಮಗುನ ತೆಗಿತೀವಿ. ಮಗುನ ತೆಗೆದುಕೊಳ್ಳೆ ಮಗು ನಮ್ಗೆ ಆರಾಮಾಗಿ ಬರುತ್ತೆ. ಅಂದರೆ ಅಲ್ಲಿ ತನಕ ಮಗುಗೆ ಏನೂ ತೊಂದರೆ ಆಗಿರೋದಿಲ್ಲ, ರಕ್ತ ಸಪ್ಲೈ, ಆಕ್ಸಿಜನ್ ಸಪ್ಲೈ ಸರಿಯಾಗಿರುತ್ತೆ. ಈ ಮಗುನ ತೆಗೆದ ನಂತರ ಕೂಡಲೇ ನಾವು ಗರ್ಭಕೋಶನೂ ತೆಗಿತೇವೆ. ಅಂದರೆ ಆವಾಗ ಅಲ್ಲಿ ಆ ಕಸದ ಜೊತೆಗೆ ಗರ್ಭಕೋಶನ ತೆಗಿತೇವೆ. ಗರ್ಭಕೋಶನ ತೆಗೆದ ನಂತರ ಅವ್ರು ಏನು 2 ಬಲೂನ್ಸು ಬ್ಲಾಕ್ ಮಾಡಿರ್ತಾರೆ, ಅವಾಗ ಇನ್ನೂ ಬ್ಲೀಡಿಂಗ್ ಆಗ್ತಾನೆ ಇರುತ್ತೆ. ಬರೀ ಅಷ್ಟಕ್ಕೆ ನನ್ನ ಗರ್ಭಕೋಶನ ತೆಗೆದು ನಾನು ಹೊರಗೆ ಬರಲಿಕ್ಕೆ ಆಗೋದಿಲ್ಲ, ಇನ್ನೂ ಬ್ಲೀಡಿಂಗ್ ಆಗ್ತಿರುತ್ತೆ. ಅದಕ್ಕೆ ನಾವು ಆ 2 ಧಮನಿಗಳನ್ನು, 2 ಮೇಜರ್ ಆರ್ಟ್ರೀಸನ್ನು, ಇಂಟರ್ನೈಲಿಯಾಕ್ ಆರ್ಟ್ರೀಸ್ ಅಂತ ಕರಿತೇವೆ, ಅದು 2 ಕಟ್ಟಿ ನಾವು ಕಟ್ಟುವಾಗಲೇ ಅವರು ಅದನ್ನು ಬಲೂನಿಂದ ಹೊರಗೆ ತೆಗಿತಾರೆ. 2 ಹೊರಗೆ ತೆಗೆದು ನಾವು ಅದನ್ನು ಕಟ್ಟಿ ಬಿಟ್ಬಿಡ್ತೀವಿ. ಸೊ ಅಲ್ಲಿಗೆ ಆ ಬ್ಲಡ್ ಸಪ್ಲೈ ಟು ದ ಪೆಲ್ವಿಕ್ ವ್ಯಾಸ್ಕ್ಯುಲೇಚರ್ ಇಸ್ ಕಟ್ ಆಫ್. ಅದನ್ನು ಆ ಪೆಲ್ವಿಕ್ ವ್ಯಾಸ್ಕ್ಯುಲೇಚರ್ ಏನಿದೆ ಅದನ್ನು ಕಟ್ ಮಾಡಿ ಆಮೇಲೆ ಒಂದು ಡ್ರೇನ್ ಅಂತ ಇಟ್ಟು ಎಬ್ಡಾಮಿನ್ ಕ್ಲೋಸ್ ಮಾಡಿ ಹೊರಗೆ ಬರ್ತೀವಿ. ಇದು ನಮ್ಮ ಆಪರೇಷನಿನ ಒಂದು ಪ್ರಿನ್ಸಿಪಲ್. ಈ ರೀತಿ ಮಾಡೋದ್ರಿಂದ ಪೇಷಂಟ್ ಜೀವನೂ ಉಳಿಯುತ್ತೆ, ಗರ್ಭಕೋಶನ ಸ್ಯಾಕ್ರಿಫೈಸ್ ಮಾಡಬೇಕಾಗತ್ತೆ ನಾವು ಪೇಷಂಟ್ ಜೀವ ಉಳಿಸ್ಲಿಕ್ಕೋಸ್ಕರ. ಇಷ್ಟು ನಾವು ಮಾಡಿದಂಥದ್ದು ಕೆಲಸ ಸರ್. ಈ ಪೇಷಂಟಿಗೆ ನಾವು ಫಸ್ಟ್ ಮಾಡಿ ಮಾರನೇ ದಿವಸ ಬೆಳಗ್ಗೆ ಮತ್ತೆ ಒಳಗಡೆ ಬ್ಲೀಡಿಂಗ್ ಆಗಿ ಅವರಿಗೆ 2ನೇ ಸಲ ಆಪರೇಷನ್ ಮಾಡಿ, 2ನೇ ಸಲ ಆಪರೇಷನ್ ಮಾಡಿದಾಗಲೂ ಒಳಗಡೆ ಎಷ್ಟು ಬ್ಲೀಡಿಂಗ್ ಇತ್ತಂದರೆ ನಮ್ಗೆ ಹಾಗೆ ಹೊರಗೆ ಬರಲಿಕ್ಕೆ ಧೈರ್ಯ ಸಾಕಾಗಲಿಲ್ಲ. ಆವಾಗ ನಾನು ಅದೇನು ಮಾಪ್ಸ್ ಅಂತ ತೋರಿಸ್ತಿದ್ದೆ ದೊಡ್ಡದು, ಅಂಥದ್ದು 20 ಮಾಪ್ಗಳನ್ನು ಹೊಟ್ಟೆ ಒಳಗಿಟ್ಟು ಕ್ಲೋಸ್ ಮಾಡಿದ್ದೀವಿ. ನೀವು ಎಷ್ಟೊಂದು ಸಲ ಮೆಡಿಕಲ್ ನೆಗ್ಲಿಜೆನ್ಸ್ ಅಂತ ಕೇಳ್ತಿರೋ, ಒಂದು ಮಾಪ್ ಹೊಟ್ಟೆ ಒಳಗೆ ಸಿಕ್ತು ಅಂತ. ನಾವು ಅಂಥದ್ದು 20 ಇಟ್ಟಿದ್ದೀವಿ. 20 ಇಟ್ಟು ಅದು ಎಲ್ಲ ರಕ್ತ ಬರುತ್ತೋ ಅಲ್ಲೆಲ್ಲ ಪ್ರೆಷರ್ ಕೊಟ್ಟು ಇಟ್ಟು ಹೊಟ್ಟೆ ಕ್ಲೋಸ್ ಮಾಡಿ ಹೊರಗೆ ಬಂದ್ವಿ. ಇದು ಫಸ್ಟ್ ಆಪರೇಷನಿನ ಮಾರನೇ ದಿವಸ. 48 hours ನಂತರ ಮತ್ತೆ ಓಪನ್ ಮಾಡಿ ಆ 20 ಮಾಪ್ಸನ್ನು ಕರೆಕ್ಟಾಗಿ ಎಣಿಸಿ ತೆಗೆದು ಮತ್ತೆ ಕ್ಲೋಸ್ ಮಾಡಿದ್ವಿ. ಇದು 3ನೇ ಆಪರೇಷನ್. 5 ದಿವಸ ಬಿಟ್ಟು ಅವರಿಗೆ ತುಂಬ ದಿವಸ ವೆಂಟಿಲೇಟರಲ್ಲಿ ಇದ್ದರು ಅಂತ ಹೇಳಿ ಇಲ್ಲಿ ಒಂದು ಟ್ರೆಕ್ಯಾಸ್ಟಮಿ ಅಂತ ಮಾಡ್ತಾರೆ, ವೆಂಟಿಲೇಟರ್ನ ಸಂದರ್ಭ ತಪ್ಪಿಸ್ಲಿಕ್ಕೆ. ಆ ಟ್ರೆಕ್ಯಾಸ್ಟಮಿ ಮಾಡಿ ಅವರಿಗೆ ಅದು 4ನೇ ಆಪರೇಷನ್. ಆಮೇಲೆ 20ನೇ ದಿವಸ ಆ ಪೇಷಂಟ್ ಕೊನೆಗೂ ಮನೆಗೆ ಹೋದರು. ಇವತ್ತಿಗೂ ಬರ್ತಾರೆ. ಇವತ್ತಿಗೂ ಬಂದು ನಾನು ರೆಡಿಯಾಗಿ ಬರ್ತೀನಿ ಸರ್ ಅಂತ ನನಗೆ ನಾನು ಅವ್ರು ಹೋಗುವಾಗ ಅವ್ರ ಜೊತೆಗೆ ಒಂದು ಫೋಟೋ ತೆಗೆಸ್ಕೊಂಡು ಕಳಿಸಿದ್ದೆ. ನಾನು ಇವಾಗ ಸರಿ ಇಲ್ಲ ಸರ್, ನಾನು ಫುಲ್ ರೆಡಿಯಾಗಿ ಬರ್ತೀನಿ ಅಂತ ಹೇಳಿ ನನ್ನ ಹತ್ರ ಬಂದು ಮಗು ಜೊತೆಗೆ ಬಂದು ಫೋಟೋ ತೆಗೆಸ್ಕೊಂಡು ಹೋಗಿದ್ದಾರೆ. ಇದೊಂದು ನಮ್ಗೆ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್, ಅಷ್ಟು ಸಂತೋಷ ಕೊಡುವಂಥ ಕೆಲಸಗಳು ಇಷ್ಟ ಆಗಿದೆ ಸರ್. ಅದು 4ನೇ ಆಪರೇಷನ್. ಆಮೇಲೆ 20